ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಷಗೌಡ ಬ್ಲಾಗ್ಸ್. ಫ್ರೆಂಡ್ಸ್, ನಾನು ಇವತ್ತು ಡಿಫ್ರೆಂಟ್ ಕ್ರೋಶಾ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇದಕ್ಕೆ 70.95 ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದು ಸಲ ನಾನು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ನಾಟ್ ಪಕ್ಕದಲ್ಲೇ ಇನ್ನೊಂದು ನಾಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ದಾರನ ಮೇಲ್ಗಡೆ ಮಾಡಿಕೊಂಡು ಸ್ವಲ್ಪ ನಾನು ಉದ್ದ ಥರ ಇರೋ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಗೆ ಯಾವ ಥರ ಬೀಡ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಬೀಡನ್ನ ಒಂದು ಸಲ ನಾಟ್ ಮಾಡ್ಕೊಳ್ತಾ ಇದ್ದೀನಿ, ಲಾಕ್ ಮಾಡಿ. ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 4 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊತೀನಿ. ಮತ್ತು ಹಾಗೇನಿಲ್ಲಿ ನಾನು 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾನು ಏನಕ್ಕೆ ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದರೆ ಹೊಸಬ್ರು ಕೂಡ ಬಿಗಿನರ್ಸ್ ಕೂಡ ಕಲಿಯೋರು ಇರ್ತಾರಲ್ಲ ಅವ್ರಿಗೂ ಕೂಡ ಕ್ಲೀನಾಗಿ ಅರ್ಥ ಆಗಲಿ ಅಂತ ಹೇಳಿ. ಮತ್ತು ನಾನು ದಾರನ ಮೇಲ್ಗಡೆ ಮಾಡಿಕೊಂಡು ಸೇಮ್ ಆಗಲೇ ಬೀಡ್ ಇನ್ಸರ್ಟ್ ಮಾಡ್ಕೊಂಡಲ್ಲ ಅದೇ ಥರ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ನಾನು ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಒಂದು ಸಲ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಬೀಡು ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಮತ್ತೆ 4 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕಿ ನಾನು ಮತ್ತೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ನಾನಿಲ್ಲಿ ನಾರ್ಮಲ್ ಬೇರೆ ಬಟ್ಟೆಗೆ ತೋರಿಸ್ತಿರೋದ್ರಿಂದ ಇಲ್ಲಿ ನಾನು 4 ಚೈನ್ ಒಂದೇ ಟೈಮ್ ಹಾಕ್ಕೊತೀನಿ. ನೀವು ಸೀರೆನಲ್ಲಿ ಹಾಕೋದಾದರೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ 2 ಟೈಮ್ಸ್ 4 ಚೈನ್ಸ್ ಹಾಕ್ಕೊಳ್ಳಿ. ಮಧ್ಯದಲ್ಲೆಲ್ಲ 4 ಚೈನ್ 3 ಟೈಮ್ಸ್ ಹಾಕ್ಕೊಳ್ಳಿ. ನೋಡಿ, ನಾನು 4 ಚೈನ್ ಹಾಕಿ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊತೀನಿ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 6 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 5 6. ನಿಮಗೆ ಈ ನಾಟಿಂದ ಆ ನಾಟಿಗೆ ಎಷ್ಟಾಗುತ್ತೋ ಬೀಡು ನೀವು ಯಾವ ಥರ ಬೀಡ್ ಹಾಕ್ಕೊತೀರೋ ಅದ್ರ ಮೇಲೆ ಡಿಪೆಂಡ್. ನಾನಿಲ್ಲಿ 6 ಚೈನ್ಸ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕಿ ನೆಕ್ಸ್ಟ್ ನಾಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಟ್ ಮಾಡಿಕೊಂಡು ಹಾಗೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇನ್ನೊಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಹಾಗೇನು 4 ಚೈನ್ಸ್ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಹಾಗೇನು 4 ಚೈನ್ಸ್ ಹಾಕ್ಕೊತೀನಿ. 1 2 3 4 ಚೈನ್ ಹಾಕಿ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊತೀನಿ. ನಾನು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಇಲ್ಲಿ ನಾವು 6 ಚೈನ್ಸ್ ಹಾಕ್ಕೊಳ್ತೀವಿ. ಆಗಲೇ ನಾವು ಬೀಡಿಗೆ 6 ಚೈನ್ಸ್ ಹಾಕ್ಕೊಂಡ್ವಲ್ಲ ಅದೇ ಥರ ಇಲ್ಲೂ ಕೂಡ 6 ಚೈನ್ಸ್ ಹಾಕ್ಕೊಬೇಕು. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಬರುತ್ತೆ ಏನು ನಾವು 6 ಚೈನ್ ಹಾಕಿದ್ವಿ ಅಲ್ಲಿಗೆ. ಸೊ 6 ಚೈನ್ ಹಾಕಿ ಬೀಟ್ ನೆಕ್ಸ್ಟ್ ಎಲ್ಲಿ ನಾಟ್ ಇದೆಯೋ ಆ ನಾಟಿಗೆ
ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಈಗ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು 4 ಚೈನ್ ಆದಮೇಲೆ ನಾಟ್ ಎಲ್ಲಿದೆಯೋ ಅದೇ ನಾಟಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ನಾಟ್ ಮಾಡ್ಕೋಬೇಕು. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ 2 ಸಲ 4 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕಿ ಮತ್ತು 3 ಟೈಮ್ಸ್ 4 ಚೈನ್ಸ್ ಹಾಕಿದ್ವಿ. ಸೊ ನೀವು ಅಷ್ಟೇ ಸೀರೆಗೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ಹಾಗೆ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 4 ಚೈನ್ ಹಾಕಿ ನಾಟ್ ಮಾಡಿ ಮತ್ತು 1 ಚೈನ್ ಹಾಕಿ ಬಟ್ಟೆನ ಹಿಂದೆ ತಿರುಗಿಸಿ 3 ಚೈನ್ ಹಾಕ್ಕೊತೀನಿ. ಯಾಕಂದರೆ ನಾವು ಉಲ್ಟಾ ಇದ್ದಾಗ 1 ಚೈನ್ ಆಲ್ರೆಡಿ ಹಾಕಿ ಬಟ್ಟೆ ಹಿಂದೆ ತಿರುಗಿಸ್ತೀವಲ್ಲ ಅದಕ್ಕೋಸ್ಕರ. ಸೊ ನೋಡಿ 4 ಚೈನ್ ಆದಮೇಲೆ ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ನಾಟ್ ಮಾಡಿಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಏನಿತ್ತು ಬೀಡ್ ಮೇಲ್ಗಡೆ ಆ 6 ಚೈನ್ ಒಳಗಡೆ ಇಂದ ಮತ್ತೆ ದಾರ ತೆಗೆದು 2ರಿಂದ 1 ಮಾಡ್ಕೋಬೇಕು, 2ರಿಂದ 1 ಮಾಡ್ಕೋಬೇಕು, ಮತ್ತು 2ರಿಂದ 1 ಮಾಡ್ಕೋಬೇಕು. ಇದೇ ಥರ ನಾನು 12 ತ್ರಿಬಲ್ ಕ್ರೋಶೆಟ್ ಮಾಡ್ಕೊತೀನಿ. ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮಾಡ್ಕೋಬೇಕು, 2ರಿಂದ 1 ಮಾಡಿ ಮತ್ತೆ 2ರಿಂದ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1, 2ರಿಂದ 1 ಮತ್ತು 2ರಿಂದ 1. ಇದೇ ಥರ 12 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗಿ ಸೂಜಿ ಮೇಲೆ 2 ಸಲ ದಾರ ತಂದು 6 ಚೈನ್ ಒಳಗಡೆ ಹಾಕಿ ದಾರ ತಂದು 2ರಿಂದ 1, 2ರಿಂದ 1 ಆ್ಯಂಡ್ 2ರಿಂದ 1. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೇನು ಕನ್ಫ್ಯೂಷನ್ ಆಗೋದಿಲ್ಲ. ಯಾವ ಥರ ಆಗ್ತಾಯಿದೆಯೋ ನೀವು ಅದೇ ಥರ ನೋಡಿಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಅನಿಸುತ್ತೆ. ಇವನ್ ತ್ರಿಬಲ್ ಕ್ರೋಶೆಟ್ ಯಾರ್ಯಾರಿಗೆ ಬರಲ್ಲೋ ಸೊ ಅವರು ಕೂಡ ಈ ಡಿಸೈನಿಂದ ತ್ರಿಬಲ್ ಕ್ರೋಶೆಟ್ ಕಲ್ತ್ಕೋಬೋದು. ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮಾಡ್ಕೋಬೇಕು, ಮತ್ತು 2ರಿಂದ 1 ಮಾಡ್ಕೊಳ್ಬೇಕು, ಮತ್ತು 2ರಿಂದ 1 ಮಾಡ್ಕೊ. ಇದೇ ಥರ 12 ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ನಾನು 12 ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 4 ಚೈನ್ ಏನಿತ್ತು 4 ಚೈನ್ ಆದಮೇಲೆ ನಾಟ್ ಏನಿದೆ ಆ ನಾಟಿಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡಿಕೊಂಡು ಮತ್ತೆ 4 ಚೈನ್ ನಾಟ್ ಮಾಡ್ಕೋಬೇಕು. 1 2 3 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಆದಮೇಲೆ ನಾಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಮಾಡಿಕೊಂಡು ನಾವು ಈ ಕಂಬಗಳನ್ನ 6 ಚೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಮುಂದೆ ಕೂಡ. ನಾನಿವಾಗ 4th ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ನಾವು ನಾಟ್ ಮಾಡ್ಕೊಂಡಿದ್ವಲ್ಲ ಅದೇ ನಾಟಿಗೆ ಒಂದು ಸಲ ನಾಟ್ ಮಾಡಿಕೊಂಡು ಮತ್ತು 4 ಚೈನ್ ಏನಿತ್ತು ಆ 4 ಚೈನಿಗೆ 4 ಚೈನ್ ಫುಲ್ಲು ಫಿಲ್ ಆಗುವಷ್ಟು ನಾಟ್ ಮಾಡ್ಕೋಬೇಕು. 4 ಚೈನಿಗೆ ನಿಮಗೆ ಅಟ್ಲೀಸ್ಟ್ 3 ಆದರೂ ಓಕೆ, 4 ಆದರೂ ಓಕೆ. ನಿಮಗೆ ಆ 4 ಚೈನ್ ಕಾಣಿಸ್ಬಾರ್ದು, ಆ ಥರ 4 ಚೈನ್ಗೆ ನಾಟ್ ಮಾಡ್ಕೋಬೇಕು. ಫೋರ್ ಚೈನಿಗೆ ನಾಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 4 ಚೈನ್ ಆದಮೇಲೆ ನಾಟ್ ಏನು ಹಾಕಿದ್ವಿ ನಾವು 3rd ಸ್ಟೆಪ್ಪಲ್ಲಿ ಅದೇ ನಾಟಿಗೆ ಇನ್ನೊಂದು ಸಲ ನಾಟ್ ಮಾಡ್ಕೋಬೇಕು. ನಾಟ್ ಮಾಡಿ ಈಗ ದಾರನ ಮೇಲ್ಗಡೆ ಮಾಡಿಕೊಂಡು ಸ್ಮಾಲ್ ಬಾಲ್ ಬೀಡನ್ನ ಮೆಟಲ್ ಬೀಡನ್ನ ದಾರಕ್ಕೆ ಇನ್ಸರ್ಟ್ ಮಾಡ್ಕೊತೀನಿ. ನಾನು ಬೀಡನ್ನ 14 ನಂಬರ್ ನೀಡಲಿಂದ ದಾರಕ್ಕೆ ಇನ್ಸರ್ಟ್ ಮಾಡ್ಕೊತೀನಿ. ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನಾವು ಫಸ್ಟ್ ತ್ರಿಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದನ್ನು ಬಿಟ್ಟು ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ ಹೋಲಿಗೆ ಇಂದ ದಾರ ತೆಗೆದು 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಏನು ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ 4th ಸ್ಟೆಪ್ಪಲ್ಲಿ ಆ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ಮತ್ತೆ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಡಬಲ್ ಕ್ರೋಶೆಟ್ ಒಳಗಡೆ ಇನ್ನೊಂದು ಸಲ ದಾರ ತಂದು ಮತ್ತು ಇನ್ನೊಂದು ಸಲ ಅದೇ ಥರ ಡಬಲ್ ಕ್ರೋಶೆಟ್ ದಾರ ತರಬೇಕು. ಬಟ್ ಹಾಕೋಬೇಡಿ, 2ರಿಂದ 1 ಮಾಡ್ಕೊಬೇಡಿ, ಹಾಗೆ ಇಟ್ಕೊಂಡು ಈಗ 3 ಒಂದೇ ಸಲ ಎಳ್ಕೋಬೇಕು. 3 ಸಲ ಡಬಲ್ ಕ್ರೋಶೆಟ್ ಮಾಡಿಕೊಂಡು ದಾರ ತಗೊಂಡು ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಬಟ್ಟೆನ ಹಿಂದೆ ಮಾಡಿ 2 ಚೈನ್ ಮಾಡ್ಕೋಬೇಕು. 2 ಚೈನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಬೀಡ್ ಹಾಕಿದ್ವಲ್ಲ ಬೀಡ್ ಹೋಲಿಗೆ ಒಂದು ನಾಟ್ ಮಾಡ್ಕೋಬೇಕು.
ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ ನಾವಿವಾಗ ಏನು 2 ಚೈನ್ ಹಾಕಿದ್ವಿ ಅಲ್ಲ ಅದೇ 2 ಚೈನ್ ಒಳಗಡೆ 3 ನಾಟ್ಸ್ ಹಾಕೋಬೇಕು. 1 2 3 ನಾಟ್ ಹಾಕ್ಕೊತಾ ಇದ್ದೀನಿ. 3 ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಸೇಮ್ ಆಗಲೇ ಮೆಟಲ್ ಬೀಡ್ ಹಾಕಿದ್ವಲ್ಲ ಅದೇ ಥರ ಇನ್ನೊಂದು ಸಲ ಮೆಟಲ್ ಬೀಡ್ ಹಾಕ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೇಮ್ ನಾವು ಒಂದು ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಬಿಟ್ಟು ಇನ್ನೊಂದು ತ್ರಿಬಲ್ ಕ್ರೋಶೆಟ್ ಗ್ಯಾಪಿಂದ ದಾರ ತೆಗೆದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆಟ್ ಹಾಕಿದ್ವಿ ಅದರೊಳಗಡೆಯಿಂದ ದಾರ ತೆಗೆದು ಮತ್ತೆ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತೆಗೆದು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್ಟಿಂದ ದಾರ ತಗೊಂಡು ಮತ್ತೆ ದಾರ ತಗೊಂಡು 3 ಒಂದೇ ಸಲ ಎಳ್ಕೊಬೇಕು. ಎಳ್ಕೊಂಡಿದ್ದಾದಮೇಲೆ ಒಂದು ನಾಟ್ ಮಾಡಿಕೊಂಡು ಬಟ್ಟೆನ ಹಿಂದೆ ತಿರುಗಿಸ್ಕೋಬೇಕು. ಹಿಂದೆ ತಿರುಗಿಸ್ಕೊಂಡಿದ್ದಾದಮೇಲೆ ಹಾಗೆ 2 ಚೈನ್ ಹಾಕಿ ನಾವು ಬೀಡ್ ಏನು ಹಾಕಿದ್ವಿ ಆ ಬೀಡಿಗೆ ಆ ಬೀಡ್ ಹೋಲ್ ಇರುತ್ತಲ್ಲ ಅದಕ್ಕೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆನ ಇನ್ನೊಂದು ಸಲ ಉಲ್ಟಾ ತಿರುಗಿಸಿ ನಾವೇನು 2 ಚೈನ್ ಹಾಕಿದ್ವಿ ಆ 2 ಚೈನಿಗೆ 3 ನಾಟ್ಸ್ ಹಾಕ್ಕೋಬೇಕು. ಇದೇ ಥರ ಈ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶೆಟ್ ಬಿಟ್ಟು ಇನ್ನೊಂದು ತ್ರಿಬಲ್ ಕ್ರೋಶೆಟ್ ಗ್ಯಾಪಿಗೆ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಈ ಥರ ಪಫ್ ಡಿಸೈನ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಮಗೆ 10 ಬರುತ್ತೆ ಡಿಸೈನು. ಸ್ಟಾರ್ಟಿಂಗಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಬಿಟ್ಟೆ ನಾನು, ಮತ್ತು ಇನ್ನೊಂದರಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಪಫ್ ಮಾಡಿಕೊಂಡೆ, ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ತ್ರಿಬಲ್ ಕ್ರೋಶೆಟ್ ಗ್ಯಾಪಿಗೆ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಪಫ್ ಮಾಡಿಕೊಂಡೆ. ಇದೇ ಥರ ಈ ಡಿಸೈನ್ ಪೂರ್ತಿ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ. ಡಿಸೈನ್ ತುಂಬ ಈಸಿ ಇದೆ, ಕಷ್ಟ ಅಂತೇನಿಲ್ಲ. ಒಂದು ಸಲ ನೋಡಿಕೊಂಡ್ರೆ ಈಸಿ ಅನಿಸುತ್ತೆ. ನಿಮಗೇನೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರೀಪ್ಲೇ ಮಾಡಿಕೊಂಡು ನೋಡಿ. ನೋಟ್ ಮಾಡಿಕೊಂಡು ಮತ್ತೆ ಬಟ್ಟೆನ ಹಿಂದೆ ತಿರುಗಿಸ್ಕೊತಾ ಇದ್ದೀನಿ. ಹಿಂದೆ ತಿರುಗಿಸ್ಕೊಂಡು ಮತ್ತೆ 2 ಚೈನ್ ಮಾಡಿಕೊಂಡು ಬೀಡ್ ನಾಟ್ ಹೋಲ್ ಏನಿತ್ತು ಆ ಹೋಲಿಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾಟ್ ಮಾಡಿಕೊಂಡು ಮತ್ತೆ ಬಟ್ಟೆ ಹಿಂದೆ ತಿರುಗಿಸ್ಕೋಬೇಕು. ಹಿಂದೆ ತಿರುಗಿಸ್ಕೊಂಡು ಮತ್ತೆ ಈಗ 3 ನಾಟ್ಸ್ ಹಾಕ್ಕೊಂಡು 2 ಚೈನ್ ಏನಿತ್ತು ಅದೇ 2 ಚೈನ್ಗೆ 3 ನಾಟ್ಸ್ ಹಾಕ್ಕೊಳ್ತೀನಿ. ಹಾಕ್ಕೊಳ್ತಾ ಡಿಸೈನ್ ಇದೇ ಥರ ನಾನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಡಿಸೈನ್ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈಸಿ ಇದೆ. ಒಂದು ಸಲ ನೋಡಿಕೊಂಡ್ರೆ ಸಾಕು, ಅರ್ಥ ಆಗುತ್ತೆ ನೋಡಿ. ಮತ್ತೆ ಬೀಡ್ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾಟ್ ಏನಿತ್ತು ಅದೇ ನಾಟಿಗೆ ನಾಟ್ ಮಾಡಿಕೊಂಡು ಮತ್ತು 4 ಚೈನ್ ಏನಿತ್ತು ಆ 4 ಚೈನ್ಗೆ 4 ಚೈನ್ ಮಾಡ್ಕೊತೀನಿ. ಅಂದರೆ 4 ಚೈನ್ಗೆ ನಾಟ್ ಮಾಡ್ಕೊತೀನಿ ನೋಡಿ. ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. 4 ಚೈನಿಗೆ ನಾಟ್ ಮಾಡ್ಕೊಳ್ತೀನಿ. ಆ 4 ಚೈನ್ ಪೂರ್ತಿ ಕಂಪ್ಲೀಟ್ ಆಗುವಷ್ಟು. ಕಂಪ್ಲೀಟ್ ಆದಮೇಲೆ ಮತ್ತೆ ನಾಟ್ ಏನಿತ್ತು 4 ಚೈನ್ ಆದಮೇಲೆ ಅದೇ ನಾಟಿಗೆ ಒಂದು ನಾಟ್ ಮಾಡಿಕೊಂಡು ಬೀಟ್ ಮಾಡ್ಕೊಂಡು ಹಾಕಿ ಮತ್ತು ನಾನಿಲ್ಲಿ ಏನು 4 ಸ್ಟೆಪ್ ಸ್ಟಾರ್ಟ್ ಮಾಡಿಕೊಂಡೆ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಡಿಸೈನ್ ಈ ಥರ ಬರುತ್ತೆ. ನಾನು ಬೇರೆ ಬಟ್ಟೆಲಿ ಹಾಕಿರೋದ್ರಿಂದ ಇಷ್ಟೇ ಮಾಡಿ ತೋರಿಸ್ತಿದ್ದೀನಿ. ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ಲಿ ಕುಚ್ಚು ಹಾಕ್ಕೊಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.